ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ನೋಡಿ, ಇವಾಗ ಬಂದೆ ಮನೆಗೆ, ಫ್ರೆಶ್ ಅಪ್ ಆಗಿದ್ದೀನಿ. ಚಿನ್ನಿ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಟುವಾಲ್ಗಳು ತೊಗೊಂಡು ನಾನು ಒರೆಸ್ಕೊಳ್ಳಲ್ಲ ಯಾವಾಗಲೂ. ಮುಖ ಆಗಲಿ ಏನೇ ಟುವಾಲಿಂದ ಒರೆಸ್ಕೊಳ್ಳಲ್ಲ ನಾನು. ಈ ಥರನೇ ಒರೆಸ್ಕೊಳ್ಳೋದು. ಯಾಕಂದರೆ ನನಗಿಷ್ಟ ಆಗಲ್ಲ ಟುವಾಲಿಂದ ಎಲ್ಲ ಮುಖ ಎಲ್ಲ ಒರೆಸ್ಕೊಳ್ಳೋದು. ಸೊ ಯಾವಾಗಲೂ ನಾನು ಈ ಥರ ಬಟ್ಟೆ ತೊಗೊಂಡು, ಚಿನ್ನಿ ಬಟ್ಟೆ ಆಗಲಿ ಅಥವಾ ನಂದು ಯಾವುದಾದ್ರೂ ಕಾಟನ್ ಬಟ್ಟೆ ಆಗಲಿ ಅದನ್ನು ತೊಗೊಂಡು ಒರೆಸ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ, ಇಲ್ಲ ನಾಳೆಗೆ ಸಿಗ್ತೀನಿ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ಇವಾಗಲೇ ಜಸ್ಟ್ ಒಂದು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಕನ್ಫ್ಯೂಸ್ ಆಗುತ್ತೆ ನನಗೆ, ಅದಕ್ಕೆ ಬಾಯ್. ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಕುಕಿಂಗ್ ವ್ಲಾಗಿಂದ ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ. ಬಟ್ ಇವತ್ತು ಈವ್ನಿಂಗು ಜಾಮೂನಿಂದ ಸ್ಟಾರ್ಟ್ ಮಾಡೋಣ, ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಇವತ್ತು ಸಂಜೆ ಬಂದ ತಕ್ಷಣವೇ ಲೇಸಿ ಮೂಡಲ್ಲಿ ಇರ್ತೀನಿ. ಬಟ್ ಇವತ್ತು ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ. ಯಾಕಂದರೆ ಸ್ವಲ್ಪ ನಮ್ಮ ಹನಿಗೆ ಹುಷಾರಿಲ್ಲ. ಸೊ ಹಾಗಾಗಿ ಅದು ಜಾಮೂನ್ ಕೇಳಿದೆ, ಜಾಮೂನ್ ಮಾಡೋಣ ಅಂತ. ಅವ್ರಿಗೋಸ್ಕರ ಏನು ಮಾಡೋಕ್ಕೆ ರೆಡಿ, ಹನಿಗೋಸ್ಕರ. ಸೊ ಹಾಗಾಗಿ ಬನ್ನಿ ಫಸ್ಟು ಪಾಕಕ್ಕೆ ಇಡ್ತೀನಿ ನಾನು. ಸ್ವಲ್ಪ ನೆನೆಯೋಕ್ಕೆ ಚೆನ್ನಾಗಾಗುತ್ತೆ. ಇದು ದೊಡ್ಡದು ಪಾತ್ರೆ ತಗೊಂಡಿದ್ದೀನಿ. ಇದರಲ್ಲಿ ಫಸ್ಟು ಈ ಬಾಕ್ಸಿಂದ ಅಳತೆ ಮಾಡಿ ಹಾಕೋಣ. ಫಸ್ಟು ಜಾಸ್ತಿ ಮಾಡ್ತಾಯಿದ್ದೆ ಜಾಮೂನ್, ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಬಟ್ ಈ ನಡುವೆ ಮಾಡೋಣ ನಾನು ಸುಮ್ಮನೆ ಅಂತ. ಇದರಿಂದ 2 ಹಾಕ್ಲಾ 1 ಹಾಕ್ಲಾ? ಜಾಸ್ತಿ ಆಯ್ತಿದೆ. ಎಸ್, ಜಾಸ್ತಿ ಆಯಿತು. ಸಾಕಿರಲಿ. ಇದು ನಾಳೆ ಟೀಗೆ. ಇವಾಗಲೇ ನಾಳೆ ಇಟ್ಕೊಳ್ಳ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಟೀ ಕುಡಿಲ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೈಂಡ್ ಫ್ರೆಶ್ ಆಗುತ್ತೆ. ಸ್ವಲ್ಪ ಬಂದ ತಕ್ಷಣ ಟೀ ಕುಡಿದ್ರೆ ಹೇಗೆ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಇರಿ. ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಜಾಸ್ತಿ ಸ್ಮೋಕ್ ಆಗುತ್ತೆ, ಚೆನ್ನಾಗಾಗುತ್ತೆ. ಯಾಲಕ್ಕಿ ಇಲ್ಲ ಮನೇಲಿ, ಯಾಲಕ್ಕಿ ತರಬೇಕು. ಇನ್ನೊಂದು ಸ್ವಲ್ಪ ಇಡ್ತೀನಿ, ಸಕ್ಕರೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ. ಇದನ್ನು ಚೆನ್ನಾಗಿ ಕುದೀಲಿ. ಒಂದು 10 ನಿಮಿಷ ಇದನ್ನು ಕಲಿಸ್ಬಿಟ್ಟಿಡೋಣ ಚೆನ್ನಾಗಿ. ನಾನು ವೀಡಿಯೋ ಮಾಡದೇ ಇದ್ದಾಗ ಜಾಮೂನ್ಗಳು ಚೆನ್ನಾಗಾಗುತ್ತೆ. ನಿಜ ವೀಡಿಯೋ ಮಾಡಿದ್ದೀನ ದೇವರಾಣಿಗೂ ಚೆನ್ನಾಗಾಗಲ್ಲ. ಅದಕ್ಕೆ ಹೆದರಿಕೆ ಆಗ್ತೈತೆ, ಏನು ಮಾಡಲಿ ಅಂತ. ಏನಾದರೂ ಆಗಲಿ ನಿಮ್ಮ ಎದುರುಗಡೆನೇ ಮಾಡಿಬಿಡೋಣ ಅಂತ ಇವತ್ತು. ಸ್ಮೆಲ್ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಯಾಲಕ್ಕಿ ಇಲ್ಲ, ಯಾಲಕ್ಕಿ ತರಬೇಕು ನಾನು ಹೋಗಿ. ಹಾಲು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಚೆನ್ನಾಗಾಗುತ್ತೆ ಹಾಲು ಹಾಕಿದ್ರೆ. ಸ್ಮೂದಿ ಆಗುತ್ತೆ, ಸ್ಮೂತಾಗಿ ಆಗುತ್ತೆ ಚೆನ್ನಾಗಿ. ಒಂದು ಚೂರು ಉಪ್ಪು, ಸುಮ್ಮನೆ ಬಿಡುತ್ತೋ ಇಲ್ವೋ ಅನ್ನೋ ಥರ ಅಷ್ಟೇ. ಇಷ್ಟು ಸುಮ್ಮನೆ ಉಪ್ಪು ಯಾವುದಕ್ಕೂ ಒಂದು ಟೇಸ್ಟು ಇನ್ಹ್ಯಾನ್ಸ್ ಮಾಡುತ್ತಂತೆ ಉಪ್ಪು. ಅದಕ್ಕೆ
ಓಕೆ, ಇದಿಷ್ಟು ಸಾಕು. ಇದು ಬಿಸಿ ಇದೆ. ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ, ಯಾರು ಏನೂ ಅಂದ್ಕೋಬೇಡಿ. ಅನ್ಹೈಜೀನು ಅದು ಇದು ಅನ್ಬೇಡಿ, ಕೈಯಿಂದನೇ ಚೆನ್ನಾಗಾಗೋದು. ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಯಪ್ಪ, ನಿಜ ಅಷ್ಟೊಂದು ಸಖತ್ತಾಗಿರುತ್ತೆ ಇದು ಸ್ಮೆಲ್ಲು. ಇದು ನಾನೇನು ಮಾಡಿದ್ದೀನಿ, ಸುಮ್ಮನೆ ಹಂಗಂಗೆ ಕಲ್ಸ್ಕೊಂಡು ಇಟ್ಟಿದ್ದೀನಿ. ಒಂದು 10 ನಿಮಿಷ ಇದಕ್ಕೆ ಬಿಡ್ತೀನಿ ಚೆನ್ನಾಗಾಗಕ್ಕೆ. ಚೆನ್ನಾಗಾಗಲಿ ಇದು, ಅಂದರೆ ನೆನೀಲಿ. ಚೆನ್ನಾಗಾಗುತ್ತೆ ಅಂದರೆ ನೆನೀಲಿ ಸ್ವಲ್ಪ. ಅಷ್ಟೊತ್ತರೆಗೂ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಬಾಬಾ, ಆಮೇಲೆ ಸಿಗ್ತೀನಿ. ಹಾಯ್, ನಾನು ತಂದಿದ್ದೀನಿ ಏಲಕ್ಕಿ. ನೋಡಿ, 4 ಹಾಕ್ತೀನಿ, ಜಾಸ್ತಿ ಬೇಡ. ಇದನ್ನು ಸ್ವಲ್ಪ ಸಕ್ಕರೆಯಲ್ಲಿ ರುಬ್ಬಿಟ್ಟು, ಅಯ್ಯೋ ಏನಿಲ್ವೇ ಇಲ್ಲ ಇದರಲ್ಲಿ, ಸುಮ್ಮನೆ ಬರೀ ಮೇಲೆ, ಒಳಗಡೆ ಏನೂ ಇಲ್ಲ. ಇದನ್ನು ನಾನೇನು ಮಾಡ್ತೀನಿ, ಸಕ್ಕರೆ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಯಾವುದು ವೇಸ್ಟ್ ಮಾಡಬಾರ್ದು. ಬುದ್ಧಿ. ಲಾಸ್ಟ್ ಫೈನಲ್ ಟಚಪ್ ತೋರಿಸ್ತೀನಿ, ಓಕೆನಾ? ಇವಾಗ ಬಾಯ್. ಲಾಸ್ಟ್ ಫೈನಲ್ ಜಾಮೂನ್ ಹೇಗೆ ಕಾಣಿಸುತ್ತೆ ಅಂತ. ಬಾಯ್. ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಅದು ಎಲ್ಲ ಹೀರ್ಕೊಳ್ಳುತ್ತೆ ಒಳಗಡೆ. ಜಾಮೂನ್ಗಳು ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೀನಿ, ಜ್ಯೂಸಿ ಇರಲಿ ಅಂತ. ಆಹಾ, ಬಿಸಿ ಇದೆ. ಇದು ಚೆನ್ನಾಗಿ ಇವಾಗ ದಪ್ಪ ದಪ್ಪ ಆಗುತ್ತೆ ಅದರಲ್ಲಿ. ನಂತರ ಹಂಗೆ ಇಟ್ಬಿಡ್ತೀನಿ ಸ್ವಲ್ಪ, ಇದಕ್ಕೆ ಚೆನ್ನಾಗಾಗಲಿ. ಇಲ್ಲಿ ನಾನಿದು ಒಂದು ತೊಗೊಂಡಿದ್ದೀನಿ, ಯಾಕಂದರೆ ಇದು ನಾನು ತಿಂತೀನಿ ಹಂಗೇ. ಜಾಮೂನ್ ಮಾಡಿದಾಗ ಇದು ಒಂದು ನನಗೆ ಫಿಕ್ಸ್, ಯಾವಾಗಲೂ ನಾನು ತಿಂತಾ ಇರ್ತೀನಿ. ಇದು ಒಂದು ಜಾಸ್ತಿ ಹೋಗಲ್ಲ, ಇದು ಒಂದೇ. ಓಕೆನಾ? ಬಾಯ್, ಮತ್ತೆ ಸಿಗ್ತೀನಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಫ್ರೈಡೇ, ಎಲ್ರಿಗೂ ಹ್ಯಾಪಿ ಫ್ರೈಡೇ. ನಾನು ನೋಡಿ ಇಲ್ಲಿ ಪೂಜೆ ಮಾಡಿದ್ದೀನಿ. ಬೆಳಕಿಗೆ ಏನೂ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಪೂಜೆ ಮಾಡಿದ್ದೀನಿ. ಇವತ್ತು ಯಾವುದೂ ಹೂವು ಸಿಕ್ಕಿಲ್ಲ, ಅದಕ್ಕೆ ಮಲ್ಲಿಗೆ ಹೂವು ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪುಟ್ಟ ಗಣೇಶ. ಇಲ್ಲಿ ನೋಡಿ ಅಲ್ವಾ? ಇಷ್ಟು ಇಡೋಕ್ಕೆ ಜಾಗ ಇಲ್ಲ ಒಳಗಡೆ. ದೇವರು ಕಟ್ಟೆ ಚಿಕ್ಕದಾಗಿದೆ, ಸೊ ಹಾಗಾಗಿ ಅಷ್ಟೇ ಮಾಡಿರೋದು. ಅದು ಹೊರಗಡೆ ಇಟ್ಟಿರೋದು. ನಮ್ಮಮ್ಮ ಹೇಳ್ತಾಯಿದ್ರು, ಹೊರಗಡೆ ಇಡಬೇಡ, ಮನೆ ದೇವರಿಗೆ ಹೊರಗಡೆ ಇಡಬಾರ್ದು ಆ ಥರ ಅಂತ.
ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಸದ್ಯದಲ್ಲೇ. ಯುಗಾದಿ ಬಂತಲ್ವಾ, ಹೆಂಗೂ ಕ್ಲೀನಿಂಗ್ ಮಾಡಬೇಕು. ಆವಾಗ ಏನಾದರೂ ಒಂದು ಒಳಗಡೆನೇ ಏನಾದರೂ ಒಂದು ಪಾರ್ಟಿಷನ್ ಥರ ಮಾಡಿ ಅಲ್ಲೇ ಇಕ್ಕೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಆಯಿತು, ಪೂಜೆ ಎಲ್ಲ ಮುಗೀತು, ಊಟ ಏನು ಮಾಡೋಂಗಿಲ್ಲ. ನೆನ್ನೆ ಜಾಮೂನ್ ಮಾಡಿದ್ದೆ, ಜಾಮೂನ್ ತಿಂದ್ಬಿಟ್ಟು ಹೋಗ್ತೀನಿ. ಸೊ ಬನ್ನಿ, ಆಮೇಲೆ ಸಿಗ್ತೀನಿ ರೆಡಿ ಆಗಿಬಿಟ್ಟು. ಟೈಮ್ ಆಗ್ತಾಯಿದೆ, ಶುಕ್ರವಾರ ಗೊತ್ತಲ್ವಾ, ಲೇಟ್ ಆಗುತ್ತೆ ಸ್ವಲ್ಪ. ಸೊ ಸಿಗ್ತೀನಿ ಆಮೇಲೆ. ಹಾಯ್. ನಂದು ಬೆಳಗ್ಗೆ ರುಟೀನು ನೋಡಿ, ಬೆಳಗ್ಗೆ ಜಾಮೂನ್ ತಿಂತಾಯಿದ್ದೀನಿ ನಾನು. ಯಾವಾಗ ಶುಗರ್ ಬಂದು ಯಾವಾಗ ಮೇಲೆ ಹೋಗ್ತೀನೋ ಗೊತ್ತಾಯಿಲ್ಲ. ತುಂಬ ಸ್ವೀಟ್ಸ್ ತಿಂತಾಯಿದ್ದೀನಿ ಈ ನಡುವೆ. ನನ್ನ ಬೆಳಗ್ಗೆ ರುಟೀನ್ ಹೇಗಿರುತ್ತೆ ಬನ್ನಿ ನಿಮಗೆ ಹೇಳ್ತೀನಿ. ಫಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಎಲ್ಲ ಮಾಡ್ಕೊತೀನಿ. ಏನು ಈಸಿ ಕೆಲಸ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ, ಏನು ಆರಾಮಾಗಿದ್ದೀರಾ ಅಂತ. ಸ್ಪೆಷಲಿ ನಮ್ಮ ಫ್ಯಾಮಿಲಿಗೆ ನಾನು ಹೇಳ್ತಾ ಇರೋದು, ಆರಾಮಾಗಿದ್ದಾಳೆ ಅಂತ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡ್ತೀನಿ. ಫಸ್ಟು ಎದ್ದು ಅಡುಗೆ ಮಾಡ್ತೀನಿ, ಚಿನ್ನಿಗೆ ಬಾಕ್ಸ್ ಹಾಕ್ತೀನಿ, ಚಿನ್ನಿಗೆ ರೆಡಿ ಮಾಡ್ತೀನಿ. ಆಮೇಲೆ ನಾನು ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ. ಮನೆ ಕೆಲಸ ಅಂದರೆ ಹೇಗಿರುತ್ತೆ ನಿಮಗೆ ಗೊತ್ತು. ಮನೆ ಕೆಲಸ ಮಾಡ್ತೀನಿ, ಮತ್ತು ನನಗೆ ಮನೆಗಳೆಲ್ಲ ಹಂಗಂಗೆ ಇಟ್ಟು ಹೋದರೆ ಇಷ್ಟ ಆಗಲ್ಲ, ನಿಜ ಒಂಚೂರು ಇಷ್ಟ ಆಗಲ್ಲ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋದು ನಾನು, ಅದಕ್ಕೆ ಬೇಗ ಎದ್ದೇಳ್ತೀನಿ, ಓಕೆನಾ. ಆಮೇಲೆ ಮತ್ತೆ ನಾನು ತಿನ್ನಬೇಕು, ಮತ್ತು ವ್ಲಾಗ್ ಮಾಡಬೇಕು, ವ್ಲಾಗ್ ಜೊತೆಗೆ ಎಡಿಟ್ ಮಾಡಬೇಕು, ಮತ್ತು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಮಾಡಬೇಕು, ಮತ್ತು ಯೂಟ್ಯೂಬ್ ರೀಲ್ಸ್ ಮಾಡಬೇಕು. ಎಲ್ಲ ನಾನು ಬೆಳಗ್ಗೆ ಡೈಲಿ ರುಟೀನ್ ನಂದು. ಇಷ್ಟೆಲ್ಲ ಮಾಡಿ ಮತ್ತೆ ಎಡಿಟ್ ಮಾಡ್ತೀನಿ. ಟೈಮ್ ಇದ್ದರೆ ಇಲ್ಲಿ ಎಡಿಟ್ ಮಾಡ್ತೀನಿ, ಇಲ್ಲ ಆಫೀಸಲ್ಲಿ ಹೋಗಿ ಆಫೀಸ್ ಕೆಲಸ ಮಾಡಿಕೊಂಡೆ ಆಫೀಸಲ್ಲಿ ಎಡಿಟ್ ಮಾಡ್ತೀನಿ. ಮತ್ತು ಅದು ಅಲ್ಲಿ ಆಗಿಲ್ಲ ಅಂದರೆ ಮತ್ತೆ ಮನೆಗೆ ಬಂದು ಮತ್ತೆ ಏನಾದರೂ ಇದ್ದರೆ ಸಂಜೆ ಏನು ಮಾಡಲ್ಲ ಹೇಳಬೇಕು ಅಂದರೆ. ಬಟ್ ನನಗೆ ಎಡಿಟಿಂಗ್ ಕೆಲಸನೇ ಇರುತ್ತೆ, ಅದನ್ನು ಮಾಡಿಕೊಂಡು ಮತ್ತೆ 9:30ಗೆ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನನಗೆ 9:30 ಕರೆಕ್ಟ್ 9:30ಗೆ ನಿದ್ದೆ ಮಾಡಿಬಿಡ್ತೀನಿ ನಾನು. ಮತ್ತು ನಮ್ಮ ಅಪ್ಪ ಬರ್ತಾರೆ, ಒಂದು 10:30 11 ಆಗುತ್ತೆ ಅವ್ರಿಗೆ ಬರೋಕ್ಕೆ. ಆವಾಗ ಎದ್ದು ಮತ್ತೆ ನಮ್ಮ ಅಪ್ಪನಿಗೆ ಊಟ ಎಲ್ಲ ಕೊಟ್ಟು ಆವಾಗ 1 ಅವರ್ ಆಗುತ್ತೆ. ಮತ್ತೆ ನಿದ್ದೆ ಬರೋಕ್ಕೆ ನನಗೆ 1 ಅವರು. ನಾನು 1 ಗಂಟೆಗೆ ಮಲಗ್ತೀನಿ. 1 ಗಂಟೆಗೆ ಮಲಗಿ ಮತ್ತೆ ತಿರ್ಗಾ 5 ಗಂಟೆಗೆ ಎದ್ದೇಳಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸ್ಯಾಟರ್ಡೆ, ಎಲ್ರಿಗೂ ಹ್ಯಾಪಿ ಸ್ಯಾಟರ್ಡೆ. ಕೋಲ್ಡ್ ಆಗಿದೆ, ಹುಷಾರಿಲ್ಲ. ಸೊ ಹಾಗಾಗಿ ಏನು ಮಾಡಿಲ್ಲ ನಾನು, ಏನು ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಅಷ್ಟು ಕೋಲ್ಡ್ ಆಗಿದ್ರೂ ಬಟ್ಟೆ ಒಗೆದಿದ್ದೀನಿ ನಾನು ಫುಲ್ಲು, ಯಾಕಂದರೆ ಮತ್ತೆ ನಾಳೆ ಸಂಡೇ ರೆಸ್ಟ್ ಆಗಲ್ಲ. ಅದಕ್ಕೆ ಎಷ್ಟು ಬಟ್ಟೆ ಒಗೆದಿದ್ದೀನಿ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಅಲ್ವಾ, ಅಷ್ಟೊಂದು ಬಟ್ಟೆ ಒಗೆದಿದ್ದೀನಿ. ಕೈಯಿಂದನೇ ಒಗೆಯೋದು, ಮಷಿನ್ ಇದೆ ನಮ್ಮ ಹತ್ರ, ಬಟ್ ನಾನು ಒಗೆಯಲ್ಲ. ಕೈಯಿಂದನೇ ಒಗೆಯೋದು, ಮಷಿನಲ್ಲಿ ನಾನು ಬಿಡಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಗೆಯಲ್ಲ. ಒಂಥರ ಹಂಗೆ ಕರೆ ಹಂಗೆ ಇರುತ್ತೆ, ಬ್ಲ್ಯಾಕ್ ಆಗುತ್ತೆ ಬಟ್ಟೆಗಳು ಮಷೀನಲ್ಲಿ ಹಾಕಿದ್ರೆ. ಸೊ ಹಾಗಾಗಿ ನಾನು ಮಷೀನಲ್ಲಿ ಹಾಕಲ್ಲ, ಕೈಯಿಂದನೇ ವಾಶ್ ಮಾಡ್ತೀನಿ. ಇವತ್ತು ನೋಡಿ ಏನು ಮಾಡಿಲ್ಲ, ಜಸ್ಟ್ ಎದ್ದಿದ್ದೀನಿ, ಬಟ್ಟೆ ಒಗೆದಿದ್ದೀನಿ, ಕಸ ಗುಡಿಸಿದ್ದೀನಿ, ಅಷ್ಟೇ ಕೂತಿದ್ದೀನಿ. ಸ್ನಾನ ಮಾಡಿಬಿಟ್ಟು ಏನು ಮಾಡ್ಬೇಕು ಅನ್ನಿಸ್ತಾ ಇಲ್ಲ, ಒಂಥರ ಲೋ ಫೀಲ್ ಹೊಡಿತಾ ಇದೆ. ಮನೆಯಲ್ಲೇ ಇರಬೇಕು ಅನ್ನಿಸ್ತಾ ಇದೆ, ಬಟ್ ಇರೋಕ್ಕಾಗಲ್ಲ. ಯಾಕಂದರೆ ಮೊನ್ನೆನೇ ರಜೆ ಹಾಕಿದ್ದೀನಿ ನಾನು ಊರಿಗೆ ಹೋಗುವಾಗ. ನಾನು ರಜೆ ಹಾಕಲ್ಲ, ಅನ್ನೆಸೆಸರಿ ರಜೆ ಎಲ್ಲ ಹಾಕಲ್ಲ ನಾನು. ಯಾಕಂದರೆ ಯಾವಾಗ ನಮಗೆ ಕೆಲಸ ಇರುತ್ತೋ ಅವಾಗ ರಜೆ ಸಿಗಲ್ಲ, ಅದಕ್ಕೆ ನಾನು ಉಳಿಸ್ಕೊಂಡಿರ್ತೀನಿ ಆ ರಜೆಗಳೆಲ್ಲ, ಓಕೆನಾ. ಆಮೇಲೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ, ಓಕೆನಾ. ನೆನ್ನೆ ಒಂದು ವರ್ಡ್ಸ್ ಹೇಳಿದ್ದೀನಿ ನಾನು, ಅದು ಕಂಪಲ್ಸರಿ ನೋಡಲೇಬೇಕಾದ ವೀಡಿಯೋಸು. ಯಾಕಂದರೆ ನಮ್ಮವ್ರಿಗೆ ಎಷ್ಟು ಹೊಟ್ಟೆ ಕಿಚ್ಚಿರುತ್ತಂದರೆ ಹೇಳೋಕ್ಕಾಗ್ದಷ್ಟು ಹೊಟ್ಟೆ ಉರಿ ಇರುತ್ತೆ. ಬಟ್ ನಮ್ಮ ಕಡೆ ಫ್ಯಾಮಿಲಿ ಫುಲ್ ಆನ್ ಸಪೋರ್ಟೆಡು, ಅದಕ್ಕೆ ಯಾರೇನು ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಬನ್ನಿ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟೊಂದಿಗೆ. ಯಾಕಂದರೆ ಯಾಕೆ ಕೋಪ ಬರ್ತಾಯಿದೆ ಅಂತಂದರೆ ನನಗೆ ಬೇರೆಯವ್ರ ಹತ್ರ ಹೋಗೆಲ್ಲ ಹೇಳಬಾರ್ದು, ಎದುರುಗಡೆ ಫೇಸ್ ಟು ಫೇಸ್ ಮಾತಾಡಬೇಕು. ಏನು ಮಾತಾಡೋದಿದ್ರು ಬೇರೆಯವ್ರೆ ಈ ಹೆಣ್ಮಕ್ಳು ಬುದ್ಧಿನೇ ಮೊಳಕಾಲು ಕೆಳಗಡೆ ಅಂತಾರಲ್ಲ, ಆ ಥರ ಇತ್ತು. ಹೆಣ್ಮಕ್ಳು ಬುದ್ಧಿನೇ ಅಷ್ಟು ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕು ಅಲ್ವಾ.
ಸೊ ಬಾಯ್. ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟು ಮತ್ತು ಹೊಸ ವೀಡಿಯೋ ನೆಕ್ಸ್ಟ್ ವೀಡಿಯೋಗಳೆಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಚಿನ್ನಿ ಶಾಪಿಂಗು ಮತ್ತು ಚಿನ್ನಿ ಬರ್ಡೇ ಎಲ್ಲ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡಬೇಡಿ. ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಅದಕ್ಕೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ಓಕೆನಾ? ಬಾಯ್.